ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಈಗ ಹೇಳುವುದೇನೆಂದರೆ, ನಾನು ಈ ಕಳೆದ ಸಂಚಿಕೆಯಲ್ಲಿ ಮಾಸಗಳ ಬಗ್ಗೆ, ಯಾವ ಮಾಸದಲ್ಲಿ ಅಡಿಗಲ್ಲು ಬುನಾದಿ ಯಾವ ರೀತಿ ಹಾಕಬೇಕೆಂಬುದು ಕೂಲಂಕುಷವಾಗಿ 12 ಮಾಸಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದೇನೆ. ತಾವು ತಿಳಿದುಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ಅದೇ ರೀತಿ ಮಾಡುತ್ತೀರೆಂದು ನಾನು ಆಶಿಸುತ್ತೇನೆ. ಈಗ ತಿಳಿಸುವುದೇನೆಂದರೆ, ಮಾಸದಲ್ಲಿ ನಾವು ಆಯಿತು, ಈಗ ತಿಥಿ ಎಂಬುದು ಮುಖ್ಯವಾದ ವಿಷಯ. ಯಾವ ತಿಥಿಯಲ್ಲೂ ನಾವು ಅಡಿಗಲ್ಲು ಹಾಕಿದ್ದೇ ಆದರೆ ಒಳಿತು ಕೆಡುಕುಗಳು ಎಂಬುದು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಕೇವಲ ಕಟ್ಟಡದ ಕಾರ್ಮಿಕರ ಕಟ್ಟಡವನ್ನು ಕಟ್ಟುವುದು, ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಹಾಕುವುದು, ತಮ್ಮ ಇಷ್ಟಾನುಸಾರವಾಗಿ ಹಾಕಿದ್ದೇ ಆದರೆ ತಿಥಿಯಾಗಲಿ, ನಕ್ಷತ್ರವಾಗಲಿ, ಯೋಗವಾಗಲಿ, ಕರ್ಣವಾಗಲಿ ಇವು ಕೂಡಿ ಬರದಿದ್ದರೆ ಅಲ್ಲಿ ನಿಮ್ಮ ಕಟ್ಟಡ ಯಾವುದೇ ಇರಬಹುದು, ಎಷ್ಟೇ ದುಡ್ಡು ಎಷ್ಟೇ ಕೋಟಿ ಸಂಪಾದನೆ ಮಾಡಿ ಕಟ್ಟಿದರೂ ಸಹ ಅದು ಯೋಗಕ್ಕೆ ತಿಥಿಗೆ ವಿರುದ್ಧವಾಗಿದ್ದರೆ ಅಲ್ಲಿ ದುಷ್ಪರಿಣಾಮವು ಬೀರುತ್ತದೆ. ಅದಕ್ಕೆ ತಾವು ಈಗಾಗಲೇ ತಿಳಿಸಿರುವಂತೆ ಮಾಸಗಳ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದೇನೆ. ಯಾವ ಮಾಸದಲ್ಲಿ ಅಡಿಗಲ್ಲು ಹಾಕಿದರೆ ಯಾವ ರೀತಿ ಒಳಿತು ಕೆಡುಕುಗಳು ಆಗುತ್ತವೆ ಎಂದು. ಈಗ ತಿಳಿಸುವುದೇನೆಂದರೆ, ತಿಥಿ ಎಂಬುದು ಮುಖ್ಯ. ತಿಥಿ ಎಂಬುವುದು ಮುಖ್ಯ. ತಿಥಿ ಎಂದರೆ ಪ್ರತಿನಿತ್ಯ ಪಂಚಾಂಗದಲ್ಲಿ ಬರುವಂಥ ತಿಥಿ ಎಂಬುದು ವಿಷಯವಾಗಿ ಪ್ರತಿಪಾದ ಎನ್ನುತ್ತಿದ್ದಾರೆ. ಈ ಪ್ರತಿಪಾದ ಎಂಬುವ ತಿಥಿಯಲ್ಲಿ ನೀವು ಏನಾದರೂ ಅಡಿಗಲ್ಲು ಹಾಕಿದ್ದೇ ಆದರೆ ಇದು ಭಾಳ ಕೆಟ್ಟ ದುಷ್ಪರಿಣಾಮವನ್ನು ಬೀರುತ್ತದೆ. ಅಲ್ಲಿ ವಾಸಿಸುವಂಥ ಯಾವುದೇ ಕಾರ್ಮಿಕರಾಗಲಿ, ಗುಡಿಯಾಗಲಿ, ಗುಂಡಿರವಾಗಲಿ, ಮಠವಾಗಲಿ, ಮಂದಿರವಾಗಲಿ, ಅಥವಾ ನೀವು ವಾಣಿಜ್ಯ ಮಳಿಗೆಯಾಗಲಿ ಆರಂಭ ಮಾಡಿದ್ದೇ ಆದರೆ, ಅಥವಾ ಅಡಿಗಲ್ಲು ಹಾಕಿದ್ದಾದರೆ, ಅಥವಾ ಬಾಗಿಲು ಇಟ್ಟಿದ್ದಾದರೆ, ಅಥವಾ ಗೃಹ ಪ್ರವೇಶವಾಗಲಿ, ಯಾವುದೇ ಕಟ್ಟಡವಾಗಲಿ, ಯಾವುದೇ ವಿಷಯವಾಗಲಿ ಮಾಡಿದ್ದೇ ಆದರೆ ಅಲ್ಲಿ ದಾರಿದ್ರ್ಯ ಎಂಬುದು ನಿಮಗೆ ಹಿಂದೆ ಬರುತ್ತದೆ. ದರಿದ್ರ ಎಂಬುವುದು ವಿಷಯವಾಗಿ ಯಾವಾಗ ಪ್ರತಿಪಾದ ಎಂಬುವುದು ತಿಥಿ ಇದ್ದಾಗ ನೀವು ಏನಾದರೂ ಅಡಿಗಲ್ಲು ಹಾಕಿದ್ದೇ ಆದರೆ ನೋಡಿ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಇವು ಹೇಗೆ ಕೆಲಸ ಮಾಡುತ್ತವೆ. ಕೇವಲ ನಮ್ಮ ಬಿಲ್ಡಿಂಗು ಅಷ್ಟು ಕಟ್ಟಿದ್ದೇವೆ, ಇಷ್ಟು ದುಡ್ಡು ಖರ್ಚು ಮಾಡಿದ್ದೇವೆ, ಈ ರೀತಿ ಖರ್ಚು ಮಾಡಿದ್ದೇವೆ ಎಂದರೆ ಅದು ಸಂಬಂಧವಿಲ್ಲ. ತಿಥಿ ಏನು ಕೆಲಸ ಮಾಡುತ್ತದೆ? ಕಟ್ಟಡ ಕಟ್ಟುವ ಕಾಲಕ್ಕೆ, ನಾವು ಅಡಿಗಲ್ಲು ಹಾಕುವ ಕಾಲಕ್ಕೆ, ಮುಖ್ಯವಾದ ಬಾಗಿಲು ಮುಖ್ಯ ದ್ವಾರ ಇಡುವ ಕಾಲಕ್ಕೆ, ಗೃಹ ಪ್ರವೇಶ ಮಾಡುವ ಕಾಲಕ್ಕೆ ತಿಥಿಯು ಏನು ಇರುತ್ತದೆ, ಏನು ಮಾಡುತ್ತದೆ, ಯಾವ ತಿಥಿ ಇರುತ್ತದೆ, ಒಳ್ಳೆಯದು ಕೆಡುಕುಗಳ ಬಗ್ಗೆ ಕೂಲಂಕುಷವಾಗಿ ನೋಡಿ ಒಳ್ಳೆಯ ವಾಸ್ತುಶಾಸ್ತ್ರಜ್ಞರನ್ನು ಕೇಳಿ ನೀವು ಈ 3 ವಿಷಯಗಳನ್ನು ಸಂಪೂರ್ಣವಾಗಿ ಶಾಸ್ತ್ರಜ್ಞರನ್ನು ಕೇಳಿ ತಿಳಿದುಕೊಂಡು ನಿಮ್ಮ ಈ 3 ವಿಷಯಗಳು ಮಾತ್ರ ಎಂದು ತಪ್ಪದೆ ವಾಸ್ತುಶಾಸ್ತ್ರಜ್ಞರನ್ನೇ ಸಲಹೆಯನ್ನು ಪಡೆದುಕೊಂಡು ಮನೆಯನ್ನು ಕಾರ್ಮಿಕರು ಕಟ್ಟಡವನ್ನು ಕಟ್ಟಿ ಗೃಹ ಪ್ರವೇಶವನ್ನು ಮಾಡಿ ಮುಖ್ಯ ಬಾಗಿಲನ್ನು ಇಟ್ಟುಕೊಳ್ಳಿ ಅಂತ ಹೇಳುತ್ತೇನೆ. ಈಗ ಪ್ರತಿಪಾದಂತೂ ಈ ರೀತಿ ಆಯಿತು. ಏನು ದರಿದ್ರದಿಂದ ಕೂಡಿರುತ್ತದೆ. ಇನ್ನು ಚತುರ್ಥಿ ಎಂಬುದು ಬರುತ್ತದೆ. ಚತುರ್ಥಿ ಎಂಬುವುದು ಧನಹಾನಿಯಾಗುತ್ತದೆ. ಏನು? ಚತುರ್ಥಿ ಎಂಬುದು ಧನಹಾನಿಯಾಗುತ್ತದೆ. ಈ ತಿಥಿಯಲ್ಲಿ ನೀವು ಕಟ್ಟಿದ್ದೇ ಆದರೆ, ಚತುರ್ಥಿಯಲ್ಲಿ ಕಟ್ಟಿದ್ದೇ ಆದರೆ ನೀವು ಧನಹಾನಿಯಾಗುತ್ತದೆ. ಅದು ಯಾವುದೇ ಆಗಿರಲಿ, ಮಠವಾಗಲಿ, ಮಂದಿರವಾಗಲಿ, ಏನಾವಾಗಲಿ ಎಲ್ಲದಕ್ಕೂ ದುಡ್ಡೇ ಮುಖ್ಯ. ಒಂದು ಮಠಕ್ಕಾಗಲಿ ಭಕ್ತರಿಂದ ಕೂಡಿ ದುಡ್ಡು ಬಂದಾಗ ಮಠ ಬೆಳೆಯುತ್ತದೆ. ಒಂದು ವಾಣಿಜ್ಯ ಮಳಿಗೆಯಾಗಲಿ ಅಲ್ಲಿ ಕಸ್ಟಮರ್ಸ್ ಬಂದಾಗ ಮಾತ್ರ ಅದು ಬೆಳೆಯುತ್ತದೆ. ಒಂದು ಮನೆಯೆಂದರೆ ಅವನ ರೈತನಾಗಲಿ, ಅಥವಾ ಭೂಮಾಲೀಕನಾಗಲಿ, ಅಥವಾ ಇತರಾದಿ ಕಾರ್ಮಿಕರಾಗಿರಲಿ, ಸಣ್ಣವರಾಗಲಿ ದೊಡ್ಡವರಾಗಲಿ, ಅವನಿಗೆ ಮನೆಯೆಂದರೆ, ತನ್ನ ಗೃಹವೆಂದರೆ ಕೊಡುಗೆ ಕೊಡಬೇಕು. ಅಂದರೆ ಸಣ್ಣವನೆಂದ ಹಿಡಿದು ದೊಡ್ಡವನೆಂದ ಹಿಡಿದು ಅದು ಎಂಥದೇ ಕಟ್ಟಡವಾಗಿರಲಿ ಅದು ಮುಖ್ಯವಾಗಿ ತಿಥಿಯು ಚೆನ್ನಾಗಿರಬೇಕು. ಈ ತಿಥಿಯು ಎಂಬುದು ಚತುರ್ಥಿಯಲ್ಲಿ ಧನಹಾನಿ ಅಂತಾಗುತ್ತದೆ. ಅವನು ಎಷ್ಟೇ ದುಡಿದು ಬಂದರೂ
ಮನೆಗೆ ತಂದಾಗ ಧನವು ನಾಶವಾಗುತ್ತದೆ, ಧನವು ಹಾನಿಯಾಗುತ್ತದೆ, ಇತರಾದಿಗೆ ವಿಷಯವಾಗಿ ಬಳಕೆಯಾಗುತ್ತದೆ. ಅದಕ್ಕೆ ತಾವು ಚತುರ್ಥಿಯಲ್ಲಿ ಎಂದೂ ಅಡಿಗಲ್ಲನ್ನು ಹಾಕಬೇಡಿ ಅಥವಾ ಗೃಹಪ್ರವೇಶವನ್ನು ಮಾಡಬೇಡಿ, ಎಂದೂ ಇದು ಮಾಡಬೇಡಿ ಅಂತ ನಾನು ಮುಖ್ಯವಾಗಿ ಹೇಳುತ್ತೇನೆ. ಇನ್ನು ಮುಖ್ಯವಾಗಿ ಅಷ್ಟಮಿ ಎಂಬುದು ಏನಂತಂದರೆ, ಅಷ್ಟಮಿ ತಿಥಿಯಲ್ಲಿ ಇದ್ದರೆ, ಅಂದರೆ ಅಷ್ಟಮ ತಿಥಿಯಲ್ಲಿ ನೀವು ಏನಾದರೆ ಈ ರೀತಿ ಅಡಿಗಲ್ಲು ಅಥವಾ ಈ ರೀತಿ ಗೃಹಪ್ರವೇಶ, ಈ ರೀತಿ ಮುಖ್ಯ ದ್ವಾರವನ್ನು ನಿರ್ಮಿಸಿದ್ದೇ ಆದರೆ ಅಲ್ಲಿ ಉಚ್ಚಾಟನೆ, ಪಲಾಯನ ಏನೆಂದರೆ ಆ ರೀತಿ ಇದ್ದರೆ ನೀವು ಅಲ್ಲಿ ಮನೆಯಲ್ಲಿ ಉಚ್ಚಾಟನೆ ಅಂದರೆ ಬೇರೆ ಕಡೆಗೆ ಹೋಗುವುದು, ಪಲಾಯನ ಮಾಡುವುದು, ಒಂದು ಥರ ವಿಧ ವಿಧವಾಗಿ ವರ್ತನೆ ಮಾಡುವುದು, ಹುಚ್ಚ ರೀತಿಯಿಂದ ಮಾಡುವುದು, ಈ ರೀತಿ ಆಗುವ ಸಂಭವವಿರುತ್ತದೆ. ಅದಕ್ಕೆ ಮುಖ್ಯವಾಗಿ ತಿಥಿ ಎಂಬುವುದು ಬಹಳ ಮುಖ್ಯ. ಈ ತಿಥಿಯಲ್ಲಿ ನೀವು ಒಳ್ಳೆಯ ತಿಥಿಯಲ್ಲಿ ನಿಮ್ಮ ಗೃಹವನ್ನು ಅಡಿಗಲ್ಲು ಹಾಕಿ ಮುಖ್ಯ ದ್ವಾರವನ್ನು ನಿರ್ಮಿಸಿ ಗೃಹಪ್ರವೇಶವನ್ನು ಮಾಡಿದರೆ ಒಳ್ಳೆಯ ಕೊಡೆಯುವಂಥ ತಿಥಿಯಲ್ಲಿ ನೀವು ಮಾಡಬೇಕು. ಅಷ್ಟಮಿ ಎಂಬುದು ತ್ಯಾಜ್ಯ, ಬಿಟ್ಟು ಬಿಡಬೇಕು, ತಿಳಿದುಕೊಳ್ಳಿ. ಇನ್ನು ನವಮಿ ಅಂತ ಇರುತ್ತದೆ. ಈ ನವಮಿ ಅಂತಂದರೆ ಅಲ್ಲಿ ಇದೂ ಸಹ ಒಳ್ಳೆಯ ಕೊಡುಗೆಯನ್ನು ಕೊಡುವುದಿಲ್ಲ. ಮುಖ್ಯವಾಗಿ ಹೇಳಬೇಕೆಂದರೆ ನವಮಿಯನ್ನು ಸಹ ತ್ಯಾಜಿಸಬೇಕು. ಇಲ್ಲಿ ಏನೇ ಮಾಡಿದರೂ ಶಾಸ್ತ್ರ ಪ್ರಕಾರ ಒಳ್ಳೆಯ ಕೊಡುಗೆಯನ್ನು ಕೊಡುವುದಿಲ್ಲ. ಯಾವುದೇ ಕೆಡುಕುಗಳು ಉಂಟಾಗುವುದುಂಟು. ಅದಕ್ಕೆ ನೀವು ಮುಖ್ಯವಾಗಿ ನವಮಿಯನ್ನು ತ್ಯಾಜಿಸಬೇಕೆಂದು ಹೇಳುತ್ತೇನೆ. ಅದೇ ರೀತಿ ಚತುರ್ದಶಿ ಅಂದರೆ, ಚತುರ್ದಶಿ ಅಂತಂತಂದರೆ ಇಂಥ ತಿಥಿ ಇರೋ ಕಾಲಕ್ಕೆ ನೀವು ಒಂದು ವೇಳೆ ಏನಾದರೂ ಅಡಿಗಲ್ಲು ಗೃಹಪ್ರವೇಶ ಅಥವಾ ಗೃಹದ ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡಿದ್ದೇ ಆದರೆ ಅಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರು ಆರೋಗ್ಯವಂತರಾಗಿರುವುದಿಲ್ಲ. ಒಂದು ವೇಳೆ ಅವರು ಆರೋಗ್ಯ ಹಾನಿಯಾಗುತ್ತದೆ, ಸ್ತ್ರೀಯರಿಗೆ ಕೆಡುಕುಂಟಾಗುತ್ತದೆ. ಅಲ್ಲಿ ಏನೇ ಇದ್ದರೂ ಒಟ್ಟು ಮುಖ್ಯವಾಗಿ ಸ್ತ್ರೀಯರಿಗೆ ಪರಿಣಾಮ ಬೀರುವಂಥದ್ದು ಒಂದು ಮುಖ್ಯವಾದ ಹೇಳಬೇಕೆಂದರೆ ಚತುರ್ದಶಿ ಎಂಬುದು ಇದು ತಿಥಿ ಒಳ್ಳೆಯ ತಿಥಿಯಲ್ಲ. ಅದಕ್ಕೆ ನೀವು ಮುಂದೆ ನಾನು ಹೇಳುತ್ತೇನೆ ಯಾವ ತಿಥಿಯಲ್ಲಿ ಯಾವ ಮಿತಿಯಲ್ಲಿ ಎಂಬುದೊಂದು ಮುಖ್ಯವಾಗಿ ತಿಳಿದುಕೊಂಡು ನೀವು ತಿಥಿ ಮಿತಿಗನುಗುಣವಾಗಿ ಸರಿಯಾದ ವೇಳೆಯಲ್ಲಿ ನಿಮ್ಮ ಮನೆಗಳ ಭದ್ರ ಬುನಾದಿಗಳನ್ನು ಗೃಹಪ್ರವೇಶವನ್ನು ಮಾಡಿ ಮುಖ್ಯ ಬಾಗಿಲನ್ನು ನಿರ್ಮಿಸಿಕೊಂಡು ಒಳ್ಳೆಯ ಸುಖ ಜೀವನ ಅನುಭವಿಸುವೆಂದು ವಾಸ್ತುಶಾಸ್ತ್ರದ ಪ್ರಕಾರ ನಾವು ಹೇಳುತ್ತಿದ್ದೇವೆ. ನೀವು ಕೆಲವೊಬ್ಬರು ವಾಸ್ತು ಎಂಬುದು ಕೆಲವೊಬ್ಬರು ಸುಳ್ಳು ಅಂತ ಹೇಳುತ್ತಿದ್ದಾರೆ, ಅಥವಾ ಇವರು ಏನು ತಿಳಿಯುತ್ತದೆ ಅಂತ ಹೇಳುತ್ತಿದ್ದಾರೆ. ನಾವು ಹೇಳಿದ್ದು ಕೂಲಂಕುಷವಾಗಿ ಇತರರಲ್ಲಿ ನೀವು ವಿಚಾರ ಮಾಡಿ ತಿಳಿದುಕೊಳ್ಳಬಹುದು. ನಿಮಗೆ ತಿಳಿಯದಿದ್ದರೆ ಬೇರೆಯವರ ಹತ್ತಿರ ಸಹ ತಿಳಿದುಕೊಂಡು ಈ ರೀತಿ ಹೇಳುತ್ತಿದ್ದಾರೆ ಈ ವಾಸ್ತುತಜ್ಞರು, ಇದು ಹೌದು ಸರಿಯೋ ಅಲ್ಲೋ ಎಂಬುದು ಪುನಃ ವಿಚಾರ ಮಾಡಿಕೊಂಡು ನೋಡಿಕೊಳ್ಳಿ ಎಂದು ಹೇಳುತ್ತಾ ನಾನು ಚತುರ್ದಶಿಯ ತಿಥಿಯ ಬಗ್ಗೆ ಹೇಳಿದ್ದೇನೆ. ಇನ್ನು ಪೂರ್ಣಿಮೆ ಅಂದರೆ ಹುಣ್ಣಮಿ ಎಂಬುದು ಇರುತ್ತದೆ. ಈ ಹುಣ್ಣಮಿ ಎಂಬುದ ದಿವಸ ಮಿಶ್ರ ಫಲವಿರುತ್ತದೆ. ಯಾವುದೇ ಒಳಿತಾಗಲಿ ಕೆಡಕಾಗಲಿ ಒಟ್ಟು ಎರಡೂ ಮಿಶ್ರ ಫಲಗಳು ಇರುತ್ತವೆ. ಏನು ಪೂರ್ಣಿಮೆ ಅಂದರೆ ಹುಣ್ಣಿಮೆಯ ದಿವಸ ನೀವು ಏನಾದರೂ ಅಡಿಗಲ್ಲಾಗಲಿ ಗೃಹಪ್ರವೇಶವಾಗಲಿ ಮುಖ್ಯ ದ್ವಾರವಾಗಲಿ ನಿರ್ಮಿಸಿದ್ದಾದರೆ ಮಿಶ್ರ ಫಲಗಳು ಒಳಿತುಂಟು ಕೆಡುಕುಂಟು. ಯಾವಾಗ ಹುಣ್ಣಿಮೆಯ ದಿವಸ. ಅದೇ ರೀತಿ ಅಮಾವಾಸ್ಯೆ ದಿವಸ ನೀವು ಒಂದು ವೇಳೆ ಈಗಾಗಲೇ ಹೇಳಿದಂಥ 3 ವಿಷಯಗಳು ಏನೇ ಮಾಡಿದ್ದಾದರೆ ಅಲ್ಲಿ ವಾಸಿಸುವಂಥ ವ್ಯಕ್ತಿಗಳಿಗೆ ವಾಣಿಜ್ಯ ಮಳೆಯಾಗಲಿ, ದೇವಮಂದಿರವಾಗಲಿ ಅಥವಾ ಯಾವುದೇ ಕಟ್ಟಡವಾಗಲಿ ನೀವು ಅಲ್ಲಿ ರಾಜಭಯವನ್ನು ಉಂಟು ಮಾಡುತ್ತದೆ. ರಾಜಭಯವೆಂದರೆ ಏನು? ಮಹಾಭಯ. ಯಾರೇ ಇದ್ದರೂ ಭಯದಿಂದ ಕೂಡಿರುತ್ತದೆ ಅಲ್ಲಿ ಇರುವಂಥ ವಾಸಿಸುವಂಥ ಜನರು. ಮಠಾಧೀಶರಾಗಲಿ, ಮಂದಿರದವಾಗಲಿ ಅಥವಾ
ಒಂದು ವಾಣಿಜ್ಯ ಮಳಿಗೆಯಾಗಲಿ ಯಾವುದೇ ಆಗಲಿ ಅವನು ತಾನು ಅಲ್ಲಿ ಮಾಡುವಂಥ ವಿಷಯವು ಭಾಳ ಕೆಟ್ಟದಿಂದ ಕೂಡಿರುತ್ತದೆ. ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ಈ ತಿಥಿಯಲ್ಲಿ ನೀವು ಒಂದು ವೇಳೆ ಅಂದರೆ ಅಮಾವಾಸ್ಯೆ ಇರುವ ದಿವಸ ಏನಾದರೂ ಹಾಕಿದ್ದರೆ ಭಯ. ಮತ್ತು ಇನ್ನೊಂದು ವಿಷಯವೆಂದರೆ ಮರಣವಂತೂ ಇರಬಹುದು. ನೋಡಿ, ಇದು ನಾನು ಅಂಜಿಸುತ್ತೇನೆಂತಲ್ಲ, ಜನರಿಗೆ ತಿಳಿ ಹೇಳುವುದು ವಿಷಯ. ಅದಕ್ಕೆ ಇದನ್ನು ಬಹಳ ಒಂದು ವೇಳೆ ನೀವು ಆ ರೀತಿ ಇಲ್ಲಕ್ಕರೆ ಮಾರಣಾಂತಿಕ ಕಾಯಿಲೆಯಿಂದ ನರಳಬೇಕಾಗಬಹುದು. ಏನು, ಅಮಾವಾಸ್ಯೆ ದಿವಸ ನೀವು ಅಡಿಗಲ್ಲು, ಗೃಹಪ್ರವೇಶ ಮತ್ತು ಮನೆಯ ಮುಖ್ಯದ್ವಾರ ಇವೇನಾದರೂ ಇವು 3 ವಿಷಯಗಳು ಒಳ್ಳೆ ಮಹತ್ವವಾದ ದಿನಗಳು. ಇತರಾದಿ ಕಟ್ಟುವ ಕಾಲಕ್ಕೆ ಯಾವುದೂ ಸಂಬಂಧವಿಲ್ಲ. ಈ 3 ವಿಷಯವಾಗಿ ನೀವು ಬಹಳ ಕೂಲಂಕುಷವಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನಿಡಬೇಕು. ಅಮಾವಾಸ್ಯೆ ಎಂದು ನಿಮಗೆ ಒಳ್ಳೆಯ ಕೊಡುಗೆಯನ್ನು ಕೊಡುವುದಿಲ್ಲ. ಅದಕ್ಕೆ ಅಲ್ಲಿ ಮಾರಣಾಂತಿಕ ರೋಗ ಬರುವುದು, ಅಲ್ಲಿ ವಾಸಿಸುವ ಜನರು ಭಯದಿಂದ ಕೂಡಿರಬಹುದು, ಅಥವಾ ಅಲ್ಲಿ ಎಂಥದೇ ಆದರೂ ಜಗಳದಿಂದ ಕೂಡಿರುತ್ತದೆ. ಇತರಾದಿ 100 ಸಮಸ್ಯೆಗಳು ಬರಬಹುದು. ಒಂದೇ ರೀತಿ ಬರುತ್ತದೆಂದು ಹೇಳುವುದಿಲ್ಲ. ಅದಕ್ಕೆ ಮುಖ್ಯವಾಗಿ ಹೇಳಬೇಕೆಂದರೆ ಅಮಾವಾಸ್ಯೆ ಎಂಬುದು ತ್ಯಾಜ್ಯ ಮಾಡಿ ಬಿಟ್ಟು ಬಿಡಬೇಕು. ಅಂದು ನೀವು ಯಾವುದೇ ಸಮಾರಂಭಗಳು ಇವು ಮಾಡಬಾರದು. ಮನೆಯ ವಿಷಯವಾದಕ್ಕೆ, ಕಟ್ಟಡದ ವಿಷಯವಾದಕ್ಕೆ, ಯಾವುದೇ ಕಟ್ಟಡವಾಗಲಿ. ಇನ್ನು ದ್ವಾದಶಿ ಅಂದರೆ ತಿಥಿ ಇರುವಂಥ ದ್ವಾದಶಿ ತಿಥಿ ಇರುವಂಥ ದಿನ ನೀವು ಏನಾದರೂ ತಪ್ಪಿನಿಂದ ಅಡಿಗಲ್ಲು, ಮುಖ್ಯ ಬಾಗಿಲು, ಗೃಹಪ್ರವೇಶ ಇವು ಮಾಡಿದ್ದಾದರೆ ಅಲ್ಲಿ ಪುತ್ರನಾಶ ಎನ್ನುತ್ತಾರೆ. ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಪುತ್ರನಾಶ, ಆ ಮನೆಯಲ್ಲಿ ವಾಸಿಸುವಂಥ ಪುತ್ರರು ಯಾವುದೇ ರೀತಿಯಿಂದ ಒಂದು ವೇಳೆ ನಾಶ ಆಗದಿದ್ದರೂ ಸಹ ರೋಗ ರುಜಾಣಿಯಿಂದ ಕೂಡಿ ಅವನು ಅಭಿವೃದ್ಧಿ ಎಂಬುವುದು ಪುತ್ರನಿಗೆ ಶೂನ್ಯವಾಗುತ್ತದೆ. ಮುಖ್ಯವಾಗಿ ನಾವು ನಮ್ಮ ಪುತ್ರರಿಗೆ, ಮಕ್ಕಳಿಗಾಗಿ ಮಾಡುವಂಥ ದುಡಿಮೆ ಕಷ್ಟ ಏನು ಇದ್ದರೂ ಅದು ಫಲ ಮಕ್ಕಳಿಗೆ ಸಿಗದಿದ್ದರೆ ಅದರಂಥ ನರಕ ಜೀವನ ಇನ್ನೊಂದು ಸ್ಥಿತಿಯಲ್ಲಿ ಯಾವುದೇ ವ್ಯಕ್ತಿಗೂ ಬರಬಾರದು. ಅದೇ ರೀತಿ ಹೇಳುವುದೇನೆಂದರೆ ನೀವು ದ್ವಾದಶಿ ದಿವಸ ನಿಮ್ಮದು ಈ 3 ತಿಳಿಸಿರುವಂಥ ವಿಷಯಗಳು ಎಂದೂ ಮಾಡಬೇಡಿ. ಅಲ್ಲಿ ಪುತ್ರರಿಗೆ ಒಳ್ಳೆಯ ಕಾಲವಿರುವುದಿಲ್ಲ. ಸರಿ, ಈಗಾಗಲೇ ಹೇಳಿರುವಂತೆ ಇಷ್ಟು ತಿಥಿಗಳು ಕೆಟ್ಟವು ಇರುತ್ತವೆ ಅಂತ ಹೇಳಿದ್ದೀರಿ ಅಂತ ಹೇಳಬಹುದು. ಆದರೆ ಒಳ್ಳೆಯ ತಿಥಿಗಳು ಯಾವುವು ಎಂಬುದು ನಾನು ಹೇಳಬೇಕಲ್ಲ, ಹೇಳುತ್ತೇನೆ ಕೇಳಿ. ಮುಖ್ಯವಾಗಿ ಹೇಳಬೇಕೆಂದರೆ ಬಿದಿಗಿ ಎಂಬ ತಿಥಿ ಬಂದಾಗ ನಿಮಗೆ ಒಳ್ಳೆಯ ಶುಭಕಾಲ, ಶುಭ ದಿನ. ಈ 3 ವಿಷಯಗಳ ಬಗ್ಗೆ ಅಂದು ನೀವು ಯಾವುದೇ ವಿಷಯ ಬಗ್ಗೆ ಬಿದಿಗಿ ತಿಥಿ ಇದ್ದ ದಿವಸ ಮಾಡಿಕೊಳ್ಳಿ. ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆ ಅಂತ ಶುಭ ವಿಷಯದ ಬಗ್ಗೆ, ತಿಥಿಯ ಬಗ್ಗೆ ಹೇಳಿದ್ದೇನೆ. ಯಾವುದು? ಬಿದಿಗಿ. ಇನ್ನು ತದಿಗಿ ಸಹ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ತಿಥಿ. ಇಂಥ ತಿಥಿಯಲ್ಲಿ ನಾನು ಈಗಾಗಲೇ ತಿಳಿಸಿರುವಂತೆ ಈ 3 ವಿಷಯಗಳನ್ನು ನೀವು ಮಾಡಿದ್ದಾದರೆ ನಿಮಗೆ ತಿಥಿಯ ದೋಷವು ಏನೂ ಇರುವುದಿಲ್ಲ. ಮುಖ್ಯವಾಗಿ ಒಂದು ಮನೆಯನ್ನು ಕಟ್ಟಬೇಕೆಂದರೆ ವಾರ, ತಿಥಿ, ಮಿತಿ, ಯೋಗ, ನಕ್ಷತ್ರ, ಕರ್ಣ ಇವು ಎಲ್ಲ ಚೆನ್ನಾಗಿರಬೇಕು. ಆಯಾ ಆಯುಷ್ಯ ಇವೆಲ್ಲ ಚೆನ್ನಾಗಿರಬೇಕು. ಆವಾಗ ಮಾತ್ರ ಮನೆಯಲ್ಲಿ ವಾಸಿಸುವ ವ್ಯಕ್ತಿಗಳು ಚೆನ್ನಾಗಿ ಆಯುಷ್ಯ, ಆರೋಗ್ಯ ಎಲ್ಲ ರೀತಿಯಿಂದ ಕೂಡಿರುತ್ತಾರೆ. ಅದಕ್ಕೆ ಮುಖ್ಯವಾಗಿ ತಿಥಿ ಎಂಬುದು ಮುಖ್ಯವಾದ ವಿಷಯ. ಅದಕ್ಕೆ ತಿಥಿ ಎಂಬುದು ಯಾವುದೇ ರೀತಿಯಿಂದ ಒಳ್ಳೆಯ ಕೊಡುಗೆ ಕೊಡುವಂಥ ತಿಥಿ ಆಗಿರಬೇಕು. ಅದಕ್ಕೆ ತದಿಗಿ ತಿಥಿ ಬಂದ ದಿವಸ ನೀವು ನಿಮ್ಮ ಈ 3 ವಿಷಯಗಳು ಮಾಡಿಕೊಂಡರೆ ಒಳ್ಳೆಯ ಸುಖ ಜೀವನ ಅನುಭವಿಸುತ್ತೀರಿ. ಇನ್ನು ಮುಂದಿನ ವಾರ ದಿವಸ ಪಂಚಮಿ ಎನ್ನುತ್ತಾರೆ. ಪಂಚಮಿ ತಿಥಿ ಇದ್ದ ದಿವಸ ಈಗಾಗಲೇ ಕಳೆದ 3 ವಿಷಯಗಳನ್ನು ಹೇಳಿದ್ದೇನೆಲ್ಲ ಇವು ಏನಾದರೂ ನೀವು ಮಾಡಿದ್ದೇ ಆದರೆ ಪಂಚಮಿಯಲ್ಲಿ ಅಡಿಗಲ್ಲು, ಮುಖ್ಯ ಬಾಗಿಲು, ಗೃಹ ಪ್ರವೇಶ ಇವು ಏನಾದರೂ ಆಗಿದ್ದೇ ಆದರೆ
ಅಲ್ಲಿ ಒಳ್ಳೆಯ ಕೊಡುಗೆಯು ಕೊಡುತ್ತದೆ, ಸಂಪತ್ಭರಿತವಾಗಿರುತ್ತದೆ. ಯಾವುದೇ ರೋಗ ರುಜಿನಗಳು ಇರುವುದಿಲ್ಲ. ಇದು ತಿಥಿಯು ಶುಭ ಫಲವನ್ನು ಕೊಡುವಂಥ ಪಂಚಮಿ ತಿಥಿ. ಈಗಾಗಲೇ ಮೇಲ್ಕಂಡ ಎಲ್ಲ ತಿಥಿಗಳನ್ನು ಹೇಳಿದ್ದೇನೆ. ಎಷ್ಟು 8 ತಿಥಿಗಳು ಬಹಳ ದುಷ್ಪರಿಣಾಮ ಬೀರುವಂಥ ತಿಥಿಗಳು. ನೀವು ಎಂದೂ ಮಾಡಬೇಡಿ. ಮೊದಲು ಹೇಳಿದ್ದೇನೆ. ಯಾವೆಂದರೆ ಪ್ರತಿಭಾದ ಚತುರ್ಥಿ, ಅಷ್ಟಮಿ, ನವಮಿ, ಚತುರ್ದಶಿ, ಪೂರ್ಣಿಮೆ, ಅಮಾವಾಸ್ಯೆ, ದ್ವಾದಶಿ. ಇವು 8 ತಿಥಿ ಇರುವಂಥ ಪೂರ್ಣಿಮೆ, ಹುಣ್ಣಿಮೆ, ಚತುರ್ದಶಿ, ಅಷ್ಟಮಿ, ಅಮಾವಾಸ್ಯೆ, ದ್ವಾದಶಿ. ಇವು 8 ವಿಷಯವಾಗಿ ನೀವು ತ್ಯಾಜ್ಯ ಮಾಡಬೇಕು, ಎಂದೂ ಮಾಡಬಾರದು. ಈಗಾಗಲೇ ಹೇಳಿದಂತೆ ಬಿದಿಗಿ, ತದಿಗಿ, ಪಂಚಮಿ ವಿಷಯವಾಗಿ ಹೇಳಿದ್ದೇನೆ. ಇವು 3. ಮುಂದಿನ ಸಪ್ತಮಿ ಎಂಬುವುದು ಒಳ್ಳೆಯ ಕೊಡುಗೆ ಕೊಡುವಂಥ ತಿಥಿ. ಸಪ್ತಮಿ ಇತ್ತು ಅಂದರೆ ಆ ದಿನದಲ್ಲಿ ನಾನು ಹೇಳಿದಂತೆ ಅಡಿಗಲ್ಲು, ಮುಖ್ಯ ದ್ವಾರ, ಗೃಹ ಪ್ರವೇಶ ಮಾಡಿದ್ದೀಯಾದರೆ ಅಲ್ಲಿ ತಿಥಿಯ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ತಿಥಿ ಸಪ್ತಮಿ ತಿಥಿ ಎಂದು ಹೇಳುತ್ತೇನೆ. ಮುಖ್ಯವಾಗಿ ಹೇಳಬೇಕೆಂದರೆ ಇಂಥ ತಿಥಿಯಾಗಲಿ ಮಿತಿಯಾಗಲಿ ಅಥವಾ ಯೋಗ ನಕ್ಷತ್ರದ ಬಗ್ಗೆ ಭಾಳ ಜಾಗ್ರತೆ ವಹಿಸಿ ನೋಡಿಕೊಳ್ಳಬೇಕು. ಒಂದು ವೇಳೆ ನೀವು ಅಂಥ ರೀತಿಯಿಂದ ಯಾವುದೇ ರೀತಿಯಿಂದ ಮನೆಯು ಕಟ್ಟಿದ್ದರೆ, ಎಷ್ಟೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದರೆ, ತಿಥಿ ಲೋಪ ಇದ್ದರೆ, ತಿಥಿ ಕೆಟ್ಟದಿದ್ದರೆ ಅದರ ಪರಿಣಾಮ ಅದು ಏನು ಮಾಡುತ್ತದೆ. ಅದು ಆವಾಗ ಮನೆಯ ಒಡೆಯನು ನಾನು ಒಳ್ಳೆಯ ಮನೆಯನ್ನು ಕಟ್ಟಿದ್ದೇನೆ, ಚೆನ್ನಾಗಿ ಕಟ್ಟಿದ್ದೇನೆ ಎನ್ನುತ್ತಾರೆ. ಆದರೆ ಅದು ತಿಥಿಯು ಯಾವ ರೀತಿಯ ದೋಷದಿಂದ ಕೂಡಿರುತ್ತದೆ, ಒಳಿತಿನಿಂದ ಕೂಡಿರುತ್ತದೆ. ಒಳಿತಿನಿಂದ ಕೂಡಿದೆ ಅಂದರೆ ಸಪ್ತಮಿ, ಬಿದಿಗಿ, ತದಿಗಿ, ಪಂಚಮಿ, ಸಪ್ತಮಿ ಇವು ಒಳ್ಳೆಯ ಕೊಡುಗೆ ಕೊಡುವಂಥ ತಿಥಿಗಳು. ಅದರ ಜೊತೆಗೆ ದಶಮಿ ಎಂಬುವುದು ತಿಥಿ ಸಹ ಒಳ್ಳೆಯ ಕೊಡುಗೆ ಕೊಡುತ್ತದೆ ಎಂದು ಹೇಳುತ್ತೇನೆ. ಅದೇ ರೀತಿ ಮುಖ್ಯವಾಗಿ ಇನ್ನೊಂದು ತ್ರಯೋದಶಿ ತಿಥಿ ಅಂತ ಇರುತ್ತದೆ. ಈ ತಿಥಿಯಲ್ಲಿ ಸಹ ತಾವು ಈ 3 ವಿಷಯಗಳಿಗೆ ಅಡಿಗಲ್ಲು, ಮುಖ್ಯ ದ್ವಾರ, ಗೃಹ ಪ್ರವೇಶ ಮಾಡಿದ್ದೇ ಆದರೆ ಯಾವುದು ತ್ರಯೋದಶಿಗಳಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತವೆ. ಶುಭ ಫಲ ಕೊಡುವಂಥ ತಿಥಿಗಳು ಇನ್ನೊಂದು ಸಲ ಹೇಳುತ್ತೇನೆ, ಕೂಲಂಕುಷವಾಗಿ ಕೇಳಿ ತಿಳಿದುಕೊಳ್ಳಿ. ಬಿದಿಗಿ, ತದಿಗಿ, ಪಂಚಮಿ, ಸಪ್ತಮಿ, ದಶಮಿ, ತ್ರಯೋದಶಿ ಈ ತಿಥಿಗಳು 5 ತಿಥಿಗಳು ಒಳ್ಳೆಯ 6 ತಿಥಿಗಳು ಒಳ್ಳೆಯ ಕೊಡುಗೆಯನ್ನು ಕೊಡುತ್ತವೆ. ಆದಷ್ಟು ಮಟ್ಟಿಗೆ ನೀವು ಈ 3 ವಿಷಯಗಳ ಬಗ್ಗೆ ಇಂಥ ಒಳ್ಳೆಯ ತಿಥಿಯಲ್ಲಿ ನಿಮ್ಮ ಮನೆಯೋ ಅಡಿಗಲ್ಲು, ಮುಖ್ಯ ಬಾಗಿಲು ಅಥವಾ ಗೃಹ ಪ್ರವೇಶ ಮಾಡಿದ್ದಾದರೆ ತಿಥಿಯ ಬಗ್ಗೆ ಯಾವುದೇ ಕೆಟ್ಟದು ಇರುವುದಿಲ್ಲ. ಒಳ್ಳೆಯ ಪರಿಣಾಮವಿರುತ್ತದೆ, ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆ. ಮೇಲೆ ಹೇಳಿದಂತೆ ತಿಥಿಗಳ ಬಗ್ಗೆ ಜಾಗೃತಿ ವಹಿಸಿ. ಇನ್ನೊಂದು ಸಲ ನೀವು ತ್ಯಾಜ್ಯ ಮಾಡಬೇಕೆಂದ ತಿಥಿಗಳ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ, ಕೇಳಿ ತಿಳಿದುಕೊಳ್ಳಿ. ಬಿಟ್ಟು ಬಿಡಬೇಕಾದ ತಿಥಿಗಳೆಂದರೆ ಪ್ರತಿಪಾದ, ಚತುರ್ದಶಿ, ಅಷ್ಟಮಿ, ನವಮಿ, ಚತುರ್ದಶಿ, ಪೂರ್ಣಿಮೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ, ದ್ವಾದಶಿ. ಈ ಇಷ್ಟು 9 ತಿಥಿಗಳು ಬರುವಂಥ ದಿವಸ. ಇವನ್ನು ಎಂದೂ ಇಂಥ ಇದರಲ್ಲಿ ಕೆಟ್ಟ ಗಳಿಗೆಯಲ್ಲಿ ನೀವು ನಿಮ್ಮ ಈ 3 ತಿಳಿಸಿದಂಥ ವಿಷಯಗಳ ಬಗ್ಗೆ ಅಡಿಗಲ್ಲು, ಗೃಹ ಪ್ರವೇಶ, ಗೃಹಸ್ತಂಭ ಇವು ಯಾವ ಮಾಡಬಾರದೆಂದು ಹೇಳುತ್ತಾ ನನ್ನ ವಿಡಿಯೋನು ಮುಗಿಸಿ ನಾನು ಮುಂದಿನ ವಿಷಯವಾಗಿ ಏನೆಂದರೆ ಮುಖ್ಯವಾಗಿ ಹೇಳಬೇಕೆಂದರೆ ಮನೆಯು ಕೇವಲ ಎಂಥದ್ದೇ ಮನೆ ಕಟ್ಟಿರಲಿ ಅವನವನ ತಕ್ಕಂತೆ. ಒಬ್ಬ ವ್ಯಕ್ತಿ ಕೇವಲ 1 ಲಕ್ಷದ ಮನೆ ಕಟ್ಟಿರುತ್ತಾನೆ, ಕೇವಲ ಒಬ್ಬ ವ್ಯಕ್ತಿ ಕೋಟಿ ಮನೆ ಕಟ್ಟಿರುತ್ತಾನೆ. ಅವನ ಮನೆಗೆ ಅವನ ಮನೆ ಅರಮನೆ. ಆದರೆ ಈ ಎಲ್ಲ ಒಳಿತು ಕೆಡುಕುಗಳನ್ನು ನೋಡಿ ಕಟ್ಟಿಕೊಂಡಂಥ ವ್ಯಕ್ತಿ ಅವನು ಮುಂದೆ ಲಕ್ಷಾಧಿಪತಿ ಆಗಬಹುದು, ಕೋಟ್ಯಾಧಿಪತಿ ಆಗಬಹುದು. ಇಂಥ ಕೆಟ್ಟ ಗಳಿಗೆಯಲ್ಲಿ ಕಟ್ಟಿಕೊಂಡರೆ ಮನೆಯು ಅವನು ಕೋಟ್ಯಾಧಿಪತಿ ಸಹ ಭಿಕ್ಷಾಧಿಪತಿ ಆಗುವ ನಿರ್ದೇಶನ ಉಂಟು, ಆಗಿದ್ದಾವೆ, ಆಗುತ್ತಿದ್ದಾವೆ. ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ತಿಥಿಯ ಬಗ್ಗೆ ನಾನು ಈಗಾಗಲೇ 2ರಿಂದ 3 ಸಲ ಹೇಳಿದ್ದೇನೆ. ಈ ತಿಥಿಗಳ ಬಗ್ಗೆ ಜಾಗೃತೆ ವಹಿಸಿ ಎಂದು ಹೇಳುತ್ತಾ ನಾನು ಮುಂದಿನ ವಿಷಯವಾಗಿ ಅಂದರೆ
ವಾರಗಳಲ್ಲಿ ಯಾವ ವಾರದಲ್ಲಿ ಮನೆಯನ್ನು ಅಡಿಗಲ್ಲು ಹಾಕಬೇಕು ಎಂಬುದು ವಿಷಯವಾಗಿ ತಿಳಿಸುತ್ತೇನೆ.